ನನ್ನನ್ನ ಇವರೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರಾ ಅನ್ನೋದು ಒಂದು ಪ್ರಶ್ನೆ. ನನ್ನನ್ನ ಈ ನಾಯಕರುಗಳು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ್ಮೇಲೆ ನಾನು ಯಾವ ರೀತಿ ಮಧ್ಯಸ್ಥಿಗೆ ವಹಿಸ್ಕೋಬೇಕು? ನಾನು ಈ ದೇಶವನ್ನು ಆಳುವಂತ, ರಾಜ್ಯವನ್ನು ಆಳುವಂತ ಜನತೆಗೆ ದ್ರೋಹ ಮಾಡಿದ್ರೆ ಇದಕ್ಕೆ ಕೊನೆ ಯಾವುದು? ನಾಳೆ 25,000 ಜನ ಕಾರ್ಯಕರ್ತರ ಜೊತೆನಲ್ಲಿ ಹೋಗಿ ಬೆಂಬಲವನ್ನ ವಾಪಸ್ ಪಡಿತೀವಿ. ಮತ್ತೆ 5 ಲಕ್ಷ ಜನ ಸೇರಿಸಿ 18ನೇ ತಾರೀಕಿನ ವಿಧಾನಸಭೆ ಕಲಾಪದಲ್ಲಿ ನಡೀಬೇಕಾದ್ರೆ ಒಂದು ದೊಡ್ಡ ಬೃಹತ್ ರ್ಯಾಲಿ ಮಾಡ್ತೀವಿ, ದೇಶ ಎಲ್ಲ ಸುತ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ನಾನು ಶುಭ ಆರೈಕೆಯನ್ನು ಕೊಡ್ತೀನಿ. ಮನೆಗೆ ಹೋಗ್ತೇನೆ, ನಾನು ಜನರಲ್ಲಿ ಕೈ ಜೋಡಿಸಿ ಬೇಡೋದಿದ್ದೇನೆ, ನಾನು ಮಾಡಿದ ತಪ್ಪೇ. ಭಾರತೀಯ ಜನತಾ ಪಾರ್ಟಿ ಮಾಡಿದಂತ ಅಪರಾಧ ಏನು? ಬಜರಂಗ ದಳ ಇರ್ಬೋದು, RSS ಇರ್ಬೋದು, VHP ಸಂಘಗಳಿರ್ಬೋದು, ಈ ಸಂಘಗಳನ್ನ ಯಾವುದೇ ರೀತಿಯ ಅಶಾಂತಿಯ ವಾತಾವರಣವನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ಆಡಳಿತ ನಡೆಸ್ತೀವಿ ಅಂತಕ್ಕಂಥ ಈ ಸೂಕ್ಷ್ಮವಾದ ವಿಚಾರಗಳನ್ನ ನಮ್ಮ ಜೊತೆ ಚರ್ಚೆಯನ್ನೇ ಮಾಡೋದಕ್ಕೆ ತಯಾರೇನಾಗಲಿಲ್ಲ. ಸಂಘ ಪರಿವಾರವನ್ನ ಹೀಯಾಳಿಕೆಯಿಂದ ಮಾತನಾಡಿದಂಥದ್ದು, ಅವರೇ 10 ಬಾರಿ ನಾವು ಮಾಡುವಂತ ಒಳ್ಳೆ ಕೆಲಸದ ಬಗ್ಗೆ ಸಂತೋಷವನ್ನು ವ್ಯಕ್ತಪಡಿಸಿ ಇವತ್ತು ಕುರ್ಚಿಗಾಗಿ ಈ ರೀತಿ ಅವರು ಮನವನ್ನಂತೆ ನಮ್ಮ ಬಗ್ಗೆ ಮಾತನಾಡ್ತಾ ಇರುವಂತ ನೋಡಿ ನನ್ನ ಕಣ್ಣಲ್ಲಿ ನೀರು ಬಂದಿದೆ. ಅಯ್ಯೋ, ಮುಖ್ಯಮಂತ್ರಿಯಾಗಿ ನಾನು ಕೆಲಸವನ್ನು ಮಾಡಬೇಕಾದ್ರೆ 150 ಕೋಟಿ ರೂಪಾಯಿಗಳ ಹಗರಣದ ಬಗ್ಗೆ ಅಪಾದನೆ ಬಂದಾಗ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ. ಮಂತ್ರಿಗಳಿಗೆ ಅವರೇ ವಾಲಂಟಿಯರ್ಸ್ ಒಂದು ದೊಡ್ಡತನ ತೋರಿಸಿ ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಅಧಿಕಾರ ಹಸ್ತಾಂತರಕ್ಕೆ ನಾನು ಶ್ರೀರಾಮುಲು ಒಬ್ಬ ಮಂತ್ರಿಯಾಗಿ ಆಗಬಾರ್ದು ಅನ್ನೋದು ದೊಡ್ಡತನವನ್ನು ತೋರಿಸಿದ್ದಾರೆ. ಅದಕ್ಕಾಗಿ ಪಕ್ಷದ ಪರವಾಗಿ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಈ ಭಿನ್ನಾಭಿಪ್ರಾಯವನ್ನು ಜನತಾ ನ್ಯಾಯಾಲಯದ ಮುಂದೆನೇ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಮಗೆ ಅವರಿಗೆ ಎಲ್ರಿಗೂ ಸೂಕ್ತ. ಜನತಾ ನ್ಯಾಯಾಲಯದ ಮುಂದೆ ನಮ್ಮ ಭಾವನೆಗಳನ್ನ ಇಟ್ಟು ಅವ್ರು ಕೊಡ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲ ತಲೆ ಬಾಗ್ತಕ್ಕಂಥ ಸೂಕ್ತ. ಒಟ್ಟು ತಗೊಳ್ಳುವಂತದ್ದು, ಚರ್ಚೆ ಮಾಡುವಂತದ್ದು ಏನು ಉಳಿದಿಲ್ಲ. 20 ನಂತರ ಗೌರವಿತವಾಗಿ ಅಧಿಕಾರ ಹಸ್ತಾಂತರ ಆಗ್ಬೇಕಾಗಿತ್ತು. ಇದರ ಬಗ್ಗೆ ನಾನು ಇನ್ನೂ ಹೆಚ್ಚು ಚರ್ಚೆ ಮಾಡಕ್ಕೆ ಇಷ್ಟಪಡೋದಿಲ್ಲ. ಜನತಾ ನ್ಯಾಯಾಲಯದ ಮುಂದೆ ಹೋಗೋದಕ್ಕೆ ನಾನು ಕೇಂದ್ರದ ಅನುಮತಿಯನ್ನು ಪಡಿತಾ ಇದ್ದೇನೆ. ಪಡೆದು ನಾನು ರಾಜ್ಯದ ಹುದ್ದೆಗಳಿಗೆ ಹೋಗಿ ಜನತೆಯನ್ನು ನಾನು ಕೇಳ್ತೇನೆ, 20 ತಿಂಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ತಪ್ಪೆ